ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಂಜೆ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಐ ಥಿಂಕ್ 6:30 ಆಗಿರ್ಬೋದು ಟೈಮ್. ಸೊ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತಂದರೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ. ಸೊ ಕೆಲವೊಂದು ಅಡುಗೆಗಳ ಪ್ರಿಪ್ರೇಷನ್ಸು ಅದೆಲ್ಲ ಮಾಡ್ಕೊಳ್ಳೋದಿದೆ. ನಾನ್ ವೆಜ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಆಗಲೇ ಬೆಳಿಗ್ಗೆ ಬೆಳಿಗ್ಗೆ ಅಂತ ಬರ್ತಾ ಇದೆ. ಈಗ ಸಂಜೆ ಬಂದು ನಾನ್ ವೆಜ್ ಎಲ್ಲ ತಂದು ಕೊಟ್ಬಿಟ್ಟು ಮತ್ತೆ ಎಗೇನ್ ಕೆಲಸ ಇದೆ, ಒಂದು 10 ನಿಮಿಷ ಬಂದ್ಬಿಡ್ತೀನಿ ಅಂತ ಹೋಗಿದ್ದಾರೆ. ಸೊ ಈಗ ನಾನು ಕೆಲವೊಂದು ಐಟಮ್ಸ್ಗೆ ಮ್ಯಾರಿನೇಟ್ ಮಾಡೋವೆಲ್ಲ ಅದನ್ನೆಲ್ಲ ಮಾಡಿಟ್ಕೊಬೇಕು, ಏನೇನು ಬೇಕೋ. ಆಗಲೇ ಇದು ಟೊಮೊಟೊನ ಬೇಯಲಿಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ. ರಸ ಮಾಡೋಣ. ನಾನ್ ವೆಜ್ ಇದ್ದರೆ ಲಾಸ್ಟಲ್ಲಿ ಸ್ವಲ್ಪ ರಸಮ್ ಅನ್ನ ತಿಂದರೆ ಒಂಥರ ಜೀರ್ಣ ಆಗುತ್ತೆ, ಮತ್ತು ಒಂಥರ ಸ್ಯಾಟಿಸ್ಫೈಡ್ ಅಂತ ಹೇಳಿ ನನಗೆ ತುಂಬ ಜನಕ್ಕೂ ಆಗುತ್ತೆ ಅನ್ಕೋತೀನಿ. ಸೊ ಅದಕ್ಕೆ ಟೊಮೊಟೊ ರಸ ಮಾಡೋಣ ಅಂತ ಹೇಳಿ ಬೇಯಕ್ಕಿಟ್ಟಿದ್ದೀನಿ. ಈಗ ಒಂದೊಂದೇ ಪ್ರಿಪ್ರೇಷನ್ನ ಶುರು ಮಾಡ್ಕೊಬೇಕು. ಒಂದು 5 ಥರ ಮೆನು ಕೊಟ್ಟೋಗಿದ್ದಾರೆ ಮನೆಯವರು. ಸೊ ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡು ಹೋದ್ರು. ಏನು ಮಾಡ್ತಾರೆ ನೋಡಬೇಕು. ಬಟ್ ಏನಂದರೆ ತಂದಿದ ತಕ್ಷಣ ಫುಲ್ ಎಲ್ಲ ಕ್ಲೀನ್ ಮಾಡಿಸಿ ಇಟ್ಕೊಂಡ್ಬಿಟ್ಟೆ. ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೀನಿ, ನನಗೆ ಅದೇನಂತ ಗೊತ್ತಿಲ್ಲ, ಈ ಚಿಕನ್ ಮಟನ್ ಎಲ್ಲ ತೊಳೆಯೋದಕ್ಕೆ ನಿಜವಾಗ್ಲೂ ನನ್ನ ಕೈಲಿ ಆಗಲ್ಲ. ಸೊ ಅವರೇ ಅದನ್ನು ಮಾಡೋದು. ಎಲ್ಲ ಕ್ಲೀನ್ ಮಾಡಿ ಇಟ್ಟೋಗಿದ್ದಾರೆ. ಸೊ ಈಗ ಪ್ರಿಪ್ರೇಷನ್ನು ಆಗಲೇ ಹೇಳೋದ್ನಲ್ಲ, 4-5 ವೆರೈಟಿ ಅಂದ್ಕೊಂಡಿದ್ದೀನಿ. ಮಟನ್ ಚಿಕನ್ ಎರಡೂ ತಂದಿದ್ದಾರೆ. ಎಲ್ಲ ರೆಸಿಪೀಸ್ ಖಂಡಿತ ತೋರ್ಸೋದಕ್ಕಾಗಲ್ಲ. ಯಾವುದಾದ್ರೂ ಒಂದು ರೆಸಿಪಿನ ಶೋರ್ ಆಗಿ ನಾನು ಶೇರ್ ಮಾಡ್ತೀನಿ, ನಾನು ಏನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಮತ್ತು ಫೈನಲ್ ಆಗಿ ಏನೇನು ವೆರೈಟೀಸ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಗೆಸ್ಟು ಬಗ್ಗೆ ನಾನು ಈಗಲೇ ರಿವೀಲ್ ಮಾಡೋಕ್ಕೆ ಅವ್ರನ್ನ ಕೇಳಬೇಕು. ವಿಡಿಯೋಸಲ್ಲಿ ಅವ್ರು ಬರ್ತಾರಾ, ಪರವಾಗಿಲ್ವಾ ಹಾಕೋದು ಏನು ಅಂತ ಹೇಳಿ. ಬಿಕಾಸ್ ನಾನು ತುಂಬ ಸತಿ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ನಾನು ವ್ಲಾಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ನನ್ನ ವ್ಲಾಗಲ್ಲಿ ಬರಬೇಕು, ಎಲ್ಲರನ್ನೂ ನಾನು ತೋರಿಸ್ಬೇಕು, ಆ ಥರ ಖಂಡಿತ ಇಲ್ಲ. ಅವ್ರದ್ದೇ ಆದ ಒಂದು ಕಂಫರ್ಟ್ ಝೋನ್ ಅವ್ರಿಗಿರತ್ತೆ. ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡೋದಿಲ್ಲ. ಬಟ್ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ ಬರೋವ್ರನ್ನ ನೀವು ನೋಡಿದ್ದೀರಾ ನನ್ನ ವ್ಲಾಗಲ್ಲಿ. ಬಟ್ ಅವ್ರನ್ನ ಯಾವುದಕ್ಕೂ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರಲ್ವ, ತೋರಿಸ್ಲಾ ಬೇಡವಾ ಅನ್ನೋದು ಅವ್ರನ್ನ ಒಂದ್ಸತಿ ಕೇಳಿಬಿಡ್ತೀನಿ. ಆಮೇಲೆ ಬೇಕಾದರೆ ನಾನು ಅದ್ರ ಬಗ್ಗೆ ಎಲ್ಲ ಹೇಳಕ್ಕೆ ನನಗೂ ಒಂಥರ ಕಂಫರ್ಟ್ ಇರುತ್ತೆ. ಈಗ ಹೇಳ್ಬಿಡೋದು ಮತ್ತೆ ಅವರು ಅಯ್ಯೋ ಯಾಕೆ ಹೇಳಕ್ಕೆ ಹೋದೆ, ಅದೆಲ್ಲ ಹಾಕಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ಮತ್ತೆ ಎಡಿಟಿಂಗಲ್ಲಿ ನನಗೆ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಆ ಥರ ಬೇಡವೇ ಬೇಡ, ಅವ್ರ ಪರ್ಮಿಷನ್ ತೊಗೊಂಡೆ ಹಾಕೋಣ ಅನ್ನೋದು ನನ್ನ ಒಂದು ಇದು. ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಗಲೇ 6:30 ಆಗೋಗ್ಬಿಟ್ಟಿರ್ಬೋದು. ಒಂದು 5 ವೆರೈಟಿ ಅಂತಂದ್ರೂ ಟೈಮ್ ಆಗುತ್ತೆ. ಸೊ ಫಟಾಫಟ್ ಅಂತ ಮಾಡಬೇಕು ಇವಾಗ ಅಡುಗೆ ಕೆಲಸಗಳನ್ನೆಲ್ಲನೂ ಒಂದೊಂದೇ ಮಾಡ್ಕೊಂಡು ಹೋಗ್ತೀನಿ. ಪಾವನಿ ಇದ್ದಾಳೆ. ನನಗೆ ಪಾವನಿ ಅಥವಾ ಹನಿ ಯಾರಾದರೂ ಇಬ್ಬರಲ್ಲಿ ಒಬ್ರು ಇದ್ದರೂ ಹೆಲ್ಪ್ಗೆ ಏನೂ ಅನಿಸಲ್ಲ ನನಗೆ. ಎಷ್ಟು ವೆರೈಟೀಸ್ ಆದರೂ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಅವಳು ಒಂಚೂರು ನನಗೆಲ್ಲ ಹೆಲ್ಪ್ ಮಾಡ್ತಾಳೆ. ಈಗ ಆಲ್ರೆಡಿ ಮಾಡ್ತಿದ್ದಾಳೆ. ಬ್ಯಾಕ್ ಇದರಲ್ಲಿ ಸ್ವಲ್ಪ ಎಲ್ಲ ಬಿಡಿಸ್ಕೊಡೋದು ಎಲ್ಲ ಅಲ್ಲಿ ಮಾಡ್ತಿದ್ದಾಳೆ ಅವಳು. ಸೊ ಈಗ ಇನ್ನು ಅಡುಗೆ ಮಾಡೋದು. ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ರೆಸಿಪೀಸ್ನು ತೋರ್ಸೋದಕ್ಕಾಗಲ್ಲ. ನಾನು 4-5 ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಲಿವರ್ ಬರುತ್ತೆ ನೋಡಿ ಚಿಕನ್ದು. ಸೊ ಅದರದ್ದು ಒಂದು ಗ್ರೇವಿ ಟೈಪಲ್ಲಿ ಮಾಡ್ತೀನಿ. ನಮ್ಮ ಮನೇಲಿ ರೆಗ್ಯುಲರ್ ಆಗಿ ಈ ರೆಸಿಪಿನ ಮಾಡ್ತಾನೆ ಇರ್ತೀನಿ ನಾನು. ಇದಕ್ಕೆ ನಾನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಗೇನೆ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಮತ್ತು ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಆಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಏನಾಯಿತು ಅಂದರೆ, ನಾನು ಅವರು ಲಿವರ್ ತರೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಸ್ವಲ್ಪ ಅವ್ರ ಕ್ವಾಂಟಿಟಿ ಜಾಸ್ತಿ ತಂದುಬಿಟ್ಟಿದ್ದಾರೆ. ಸೊ ಈರುಳ್ಳಿ ಕಡಿಮೆ ಆಯಿತು. ಇನ್ನೊಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿರೋದು. ಸೊ ಇವಾಗ ಸದ್ಯಕ್ಕಿಲ್ಲಿ ನಾನು ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಅದು ಎಲ್ಲ ಫ್ರೈ ಆಗಿದೆ ಅಂತ ಅಂದಮೇಲೆ ಟೊಮೊಟೊನ ಹಾಕ್ಕೊಂಡು ಅದನ್ನು ಒಂಚೂರು ಫ್ರೈ ಮಾಡ್ಕೊಬೇಕು. ಆಮೇಲೆ ಲಿವರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ಅದು ಹಸಿ ವಾಸನೆ ಸ್ವಲ್ಪ ಸ್ಮೆಲ್ ಇರುತ್ತೆ ಅಲ್ವಾ. ಸೊ ಆ ಸ್ಮೆಲ್ ಹೋಗೋವರೆಗೂ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಬೇಯೋಕ್ಕೆ ಅಂತ ಹೇಳಿ ಬಿಡ್ತಿದ್ದೀನಿ. ಅದಾದಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಬಟ್ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿದ್ದೀನಿ, ಮತ್ತು ಪೆಪ್ಪರ್ ಪೌಡರು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಬಿಡಬೇಕು. ಇನ್ನು ನಮ್ಮ ಮನೆಯಲ್ಲಿ ನಾವು ನೈಟ್ ಟೈಮ್ ಯಾವಾಗ
ಯಾವಾಗಾದ್ರೂ ನಾನು ಒನ್ ಟೈಮ್ಗೆ ಅಡುಗೆ ಮಾಡಿರಲ್ಲ ನೋಡಿ. ಅಂದರೆ ನಾನ್ ವೆಜ್ ತಿಂತೀವಿ ಅನ್ನೋ ದಿನ ನಾನು ಕಂಪಲ್ಸರಿ ಇದನ್ನು ಮಾಡೇ ಮಾಡ್ತೀನಿ. ಬಿಕಾಸ್ ಇದರಲ್ಲಿ ಐರನ್ ಕಂಟೆಂಟ್ ಅನ್ನೋದು ಜಾಸ್ತಿ ಇದೆ. ಸೊ ನನಗೆ ಸ್ವಲ್ಪ ಐರನ್ ಡಿಫಿಷಿಯನ್ಸಿ ಇದೆ ಅಂತ ಹೇಳದ್ನಲ್ವ. ಸೊ ಹನಿ ಯಾವಾಗಲೂ ಹೇಳ್ತಾನೆ ಇರ್ತಾಳೆ, ಅಮ್ಮ ಚೆನ್ನಾಗಿ ತಿನ್ನಿ, ನೀವು ಲಿವರ್ ಚೆನ್ನಾಗಿ ತಿನ್ನಿ ಅಂತ ಹೇಳಿ. ಹಾಗಾಗಿ ನಾವು ನೈಟ್ ಟೈಮ್ ಎಲ್ಲ ನಾನೇನಾದರೂ ಅಡುಗೆ ಮಾಡಿಲ್ಲ ಅಂತಂದಾಗ ಇದನ್ನ ತರಿಸ್ಬಿಟ್ಟು ಈ ತರ ಗ್ರೇವಿ ಟೈಪ್ ಮಾಡಿ ಮುದ್ದೆ ಮಾಡ್ಕೊಂಡು ತಿಂದ್ರೆ ಮಾತ್ರ ಸೂಪರ್ ಆಗಿರತ್ತೆ. ಸೊ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ಲಾಸ್ಟ್ ಅಲ್ಲಿ ಗರಂ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂತಿದ್ದೀನಿ. ಮತ್ತೆ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ ನಾನು ಸ್ವಲ್ಪನೂ ನೀರನ್ನ ಹಾಕ್ಲೇ ಇಲ್ಲ. ನಾನು ಕಂಪ್ಲೀಟ್ ಆಗಿ ಅದೇನ್ ನೀರ್ ಬಿಟ್ಕೊಳ್ಳುತ್ತೆ ಅದ್ರಲ್ಲೇನೆ ಇದನ್ನ ಮಾಡ್ತೀನಿ. ತುಂಬಾನೇ ಚೆನ್ನಾಗಿ ಆಗತ್ತೆ. ಸೊ ಸ್ವಲ್ಪ ನಮ್ಗೆ ನೀರ್ ಇದೆ ಅಂತ ಅನ್ಸಿದ್ರು ಅದು ಬೆಂದು ಆಮೇಲೆ ಹಾರಿದ್ರೆ ಸ್ವಲ್ಪ ಗಟ್ಟಿ ಬರತ್ತೆ. ಇಲ್ಲ ನಮಗ್ ಬೇಕು ಇನ್ನು ಸ್ವಲ್ಪ ಗ್ರೇವಿ ಟೈಪ್ ಅಂದ್ರೆ ನೀವು ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಬಹುದು ಇದಕ್ಕೆ. ಸೊ ನಾನೇನಿಲ್ಲಿ ನೀರನ್ನೆಲ್ಲ ಏನು ಆಡ್ ಮಾಡಕ್ಕೆ ಹೋಗ್ಲಿಲ್ಲ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರೆಡಿ ಆಗತ್ತೆ. ತುಂಬಾ ಈಸಿ ಆಗಿರತ್ತೆ, ಬಟ್ ಟೇಸ್ಟಿ ಆಗಿರತ್ತೆ ಇದು. ನಾನು ಯಾವ್ದ್ಯಾವ್ದು ಬೇಗ ಬೇಗ ಆಗತ್ತೆ ಅದನ್ನೆಲ್ಲ ಹಂಗಂಗೆ ಮಾಡ್ಕೊಂತಾ ಇದ್ದೀನಿ. ಸೊ ಈಗ ಲಿವರ್ ಫ್ರೈ ಎಲ್ಲ ಆಯ್ತಲ್ವಾ, ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಹಾಗೆ ಮಟನ್ ಚಾಪ್ಸ್ ನ ಮಾಡೋಣ ಅಂತ ಹೇಳಿ, ಅಂದ್ರೆ ನನ್ಗೇನು ಐಡಿಯಾ ಇರ್ಲಿಲ್ಲ. ಸೊ ಅವ್ರು ಏನ್ ತಗೊಂಡ್ ಬಂದ್ ಅವ್ರು ಏನ್ ಹೇಳಿದ್ರು ನಾನು ಅದನ್ನ ಮಾಡ್ತಾ ಇದ್ದೆ. ಸೊ ಹಂಗೆ ಕುಕ್ಕರ್ಗೆ ಮಟನ್ ಎಲ್ಲ ಹಾಕಿ ಅದು ಫ್ರೈ ಆಗ್ಲಿಕ್ಕೆ ಅಂತ ಹೇಳಿ ಇಟ್ಟೆ. ಇನ್ನೊಂದ್ ಸೈಡು ಚಿಕನ್ ಫ್ರೈಗೆ ಇಟ್ಟಿದ್ದೀನಿ. ಇನ್ನು ಮಟನ್ ಚಾಪ್ಸ್ಗೆ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ನಾನು ತುಂಬಾ ಸಿಂಪಲ್ ಆಗಿರುವಂತ ಒಂದು ಡಿಶಸ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಯಾಕಂದ್ರೆ 4 ವೆರೈಟಿ ಮಾಡ್ತೀವಿ ಅಂತಂದಾಗ ಹೆವಿ ಆಗಿ ಇಟ್ಕೊಳ್ಳೋದು ಬೇಡ. ಕ್ವಾಂಟಿಟಿ ಕಡಿಮೆ ಆದ್ರೂನು ವೆರೈಟೀಸ್ ಜಾಸ್ತಿ ಇರ್ಲಿ ಅಂತ ಹೇಳಿ ಪಾವನಿ ಎಲ್ಲ ಹೇಳ್ತಾ ಇದ್ದ. ಅಂದ್ರೆ ಪಾವನಿ ನಮ್ಮ ಮನೆಯವರು ಎಲ್ಲ ನಾವು ಮಾತಾಡ್ಕೊಂಡು ಆ ರೀತಿ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಅದು ಎಲ್ಲ ಫ್ರೈ ಆಗ್ತಿದೆ ಅಂತ ಅನ್ಬಿಟ್ಟು ನಾನೇನು ಮಟನ್ ಚಾಪ್ಸ್ಗೆ ಏನೇನ್ ಬೇಕು ಅದನ್ನೆಲ್ಲ ರುಬ್ಕೊಳ್ಳೋಕೆಲ್ಲ ರೆಡಿ ಮಾಡ್ಕೊಂತಾ ಇದ್ದೆ. ಇನ್ನ ಈ 4 ಒಲೆ ಇರೋದ್ರಿಂದ ನನ್ಗೆ ಸ್ವಲ್ಪ ಬೇಗನೆ ಆಗ್ತಿತ್ತು. ಪ್ಲಸ್ ಪಾವನಿ ಆ ಕಡೆ ನನ್ಗೆ ಏನೇನ್ ಕಟ್ ಮಾಡ್ಕೊಡೋದೆಲ್ಲ ಇರತ್ತೆ ಅದನ್ನೆಲ್ಲ ಅವಳು ಮಾಡ್ಕೊಡ್ತಾ ಇದ್ದಿದ್ರಿಂದ ನನ್ಗೇನು ಅಷ್ಟೊಂದು ರಿಸ್ಕ್ ಅಂತ ಹೇಳಿ ಅನ್ನಿಸ್ಲಿಲ್ಲ. ಇನ್ನ ನಮ್ಮನೆಯವರು ನಾನು ಹೆಲ್ಪ್ ಮಾಡ್ತೀನಿ ಅಡ್ಗೆಗೆ ಅಂತೆಲ್ಲ ಏನೇನೋ ಹೇಳಿದ್ರು. ಬಟ್ ಚಿಕನ್ ಮಟನ್ ತಗೊಂಡ್ ಬಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದು ಒಂದೇ ಅವರು ದೊಡ್ಡ ನನ್ಗೆ ಹೆಲ್ಪ್ ಮಾಡಿದ್ದಷ್ಟೇನೆ. ಆಮೇಲೆ ಒಂದೇ ಸಮ ಫೋನ್ ಕಾಲ್ಸ್ ಬರ್ತಾನೆ ಇತ್ತು. ಸರಿ ಆ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ಅವರು ಸರಿ ನೀವು ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಡಪ್ಪ ನಾನು ಮಾಡ್ತೀನಿ ಅಂತ ಅಂದೆ. ಮಿಡಲ್ ಅಲ್ಲಿ ಬರೋದು ಏನ್ ಮಾಡ್ತಿದ್ಯಾ, ಏನಾಯ್ತು ಅಂತ ಹೇಳಿ ನೋಡ್ತಾ ಇದ್ರು. ಇವತ್ತು ಸ್ವಲ್ಪ ಫ್ರೀ ಆಗಿ ಮನೇಲಿ ಇದ್ದಿದ್ದಕ್ಕೆ ಹಂಗೆಲ್ಲ ಅಬ್ಸರ್ವ್ ಮಾಡ್ತಿದ್ರು. ಇಲ್ಲ ಅಂತ ಅಂದ್ರೆ ಅದು ಯಾವುದು ಇಲ್ಲ ಅವ್ರದ್ದು. ಆದ್ರೂ ಫೋನ್ ಕಾಲ್ಸ್ ಅಂತೂ ಬರ್ತಾನೆ ಇತ್ತು, ಮಾತಾಡ್ತಾನೆ ಇದ್ರು ಒಂದೇ ಸಮ. ಬಟ್ ನನ್ಗೇನ್ ರಿಸ್ಕ್ ಅಂತ ಹೇಳಿ ಅನ್ನಿಸ್ಲಿಲ್ಲ. ಅದೇ ಆಗ್ಲೇ ಹೇಳದ್ನಲ್ಲ, ನನ್ಗೆ ಹೆಲ್ಪ್ ಮಾಡಕ್ ಯಾರಾದ್ರೂ ಒಬ್ರು ಇದ್ಬಿಟ್ರೆ ನಾನು ಹೇಳಿದ್ನೆಲ್ಲ ಕಟ್ ಮಾಡ್ಕೊಡಕ್ಕೆ ಆರಾಮಾಗಿ ನಾನು ಸ್ಟವ್ ಮುಂದೆ ನಿಂತ್ಕೊಂಡ್ಬಿಟ್ಟು ಎಲ್ಲಾ ತರ ಅಡ್ಗೆನೂ ಮಾಡಕ್ಕೆ ನನ್ಗೇನು ಅನ್ಸೋದಿಲ್ಲ. ನನ್ಗೇನಿತ್ತು ಅಂತಂದ್ರೆ ಅವ್ರು ಬರಕ್ಕಿಂತ ಮುಂಚೆ ನಾನು ಎಲ್ಲಾ ಅಡ್ಗೆನೂ ಮಾಡಿ ರೆಡಿ ಮಾಡಿ ಬಿಡ್ಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇತ್ತು. ಬಿಕಾಸ್ ನನ್ಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ಕೂರಿಸ್ಬಿಟ್ಟು ನನ್ನ ಪಾಡಿಗೆ ನಾನು ಕಿಚನ್ ಅಲ್ಲಿ ಕೆಲಸ ಮಾಡ್ಕೊಂಡಿರೋದು ನನ್ಗೆ ಇಷ್ಟ ಆಗಲ್ಲ. ಅವ್ರು ಯಾವತ್ತೋ ಒಂದಿನ ನಮ್ಮ ಮನೆಗೆ ಬರ್ತಾರೆ, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಬೇಕು ಅನ್ನೋದು ನಾನು ಯೋಚನೆ ಮಾಡ್ತಿರ್ತೀನಿ. ಹಂಗಾಗಿ ಅವ್ರು ಬರಕ್ಕಿಂತ ಮುಂಚೆ ಎಲ್ಲ ಫಾಸ್ಟ್ ಆಗಿ ಮಾಡ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಪಾವನಿನೂ ಅಷ್ಟೇನೆ, ಅವಳುನು ಫಟಾಫಟ್ ಅಂತ ಅವಳು ಎಲ್ಲಾ ಕೆಲಸ ಮಾಡ್ತಾ ಇದ್ಲು. ಸೊ ನಾವ್ ಅನ್ಕೊಂಡಂಗೆ ಬೇಗನೆ ಆಯ್ತು. ಎಲ್ಲಾ ಮಾಡಿ ಇಟ್ಟಿದ್ವಿ. ಆಮೇಲೆ ಲಾಲಿಪಾಪ್ ತಗೋ ಬಂದಿದ್ರು, ಅದೊಂದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನ ಫ್ರೈ ಮಾಡ್ಕೊಳ್ಳೋದು ಒಂದಿತ್ತು. ಇನ್ನೇನ್ ಅದ್ ಮಾಡ್ಬೇಕು ಅನ್ನೋ ಟೈಮ್ ಕರೆಕ್ಟ್ ಆಗಿ ಅವರು ಬಂದ್ರು. ಅದೇ ಬರ್ತಿದ್ದಂಗೆನೆ ಏನ್ ಫುಲ್ ಸ್ಮೆಲ್ ಆಗ್ತಿದೆ ಮನೆ ಎಲ್ಲ ಅಂತ ಅನ್ಬಿಟ್ಟು ರೇಗಿಸ್ತಾ ಇದ್ದ. ಆಕ್ಚುಲಿ ಬರ್ತಿದ್ದಿದ್ ಗೆಸ್ಟ್ ಬಂದು ಯಾರು ಅಲ್ಲ, ನನ್ನ ತಮ್ಮನೇ. ಸೊ ಇನ್ನ ನಾವು ಅದೇ ಲಾಲಿಪಾಪ್ ಒಂದು ಪಾವನಿ ಫ್ರೈ ಮಾಡ್ತೀನಿ ಬಿಡಮ್ಮ, ನೀವು ಹೋಗಿ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ನನ್ಗೆ ನಿಜವಾಗ್ಲೂ ನಾನು ಪದೇ ಹೇಳ್ತೀನಿ ಅಂತಲ್ಲ, ನನ್ನ ಮಕ್ಕಳು ಇರೋದ್ರಿಂದ ನನ್ಗೆ ಎಷ್ಟೋ ವಿಚಾರದಲ್ಲಿ ಎಷ್ಟೋ ಹೆಲ್ಪ್ ಆಗತ್ತೆ. ಯಾರೇ ಗೆಸ್ಟ್ ಬರ್ಲಿ ನನ್ನನ್ನು ಕೂರಿಸ್ಬಿಟ್ಟು ಅವರೇ ಮುಂದೆ ನಿಂತ್ಕೊಂಡು ಅಡ್ಗೆ ಮನೇಲಿ ಎಲ್ಲ ಮಾಡ್ತಾರೆ. ಇವತ್ತು ನಾನು ಮಾಡಿದ್ದು ಅಡುಗೆಗಳೆಲ್ಲಾನು ಒಂದ್ 4 ತರ ಮಾಡಿದ್ದೆ. ಕ್ವಾಂಟಿಟಿ ಕಡಿಮೆ ಮಾಡಿದ್ದೆ, ಬಟ್ ಅದೇ ಒಂದ್ 4 ತರ ಆಗ್ಲಿ ಅಂತ ಹೇಳಿ ಅನ್ಕೊಂಡಿದ್ವಿ. ಸೊ ಫಸ್ಟ್ ಬಂದು ಇಲ್ಲಿ ನಾನು ಚಿಕನ್ ಫ್ರೈ ಮಾಡಿದ್ದೆ, ಅಂದ್ರೆ ಒಂಥರ ಡ್ರೈ. ಅದಾದ್ಮೇಲೆ ಚಿಲ್ಲಿ ಡ್ರೈ ಅಂತ ಹೇಳಿ ಮಾಡ್ತೀನಿ ಚಿಕನ್ ಅಲ್ಲಿ, ಅದು ತುಂಬಾ ಚೆನ್ನಾಗಿರತ್ತೆ. ಇನ್ನೊಂದ್ಸತಿ ನಾನು ಯಾವಾಗಾದ್ರೂ ರೆಸಿಪಿನ ಶೇರ್ ಮಾಡ್ತೀನಿ. ಅಂದ್ರೆ ನಮ್ಮ ಮನೆಯವರು ಗ್ರೇವಿ ಐಟಮ್ಸ್ ಎಲ್ಲ ಬೇಡ, ಜಾಸ್ತಿ ಡ್ರೈ ಮಾಡು ಅಂತ ಹೇಳಿದ್ರು, ಹಂಗಾಗಿ ಅದೇನ ಮಾಡಿದ್ದೆ. ಆಮೇಲೆ ರಸಮು ಆಸ್ ಯೂಶುವಲ್, ಸಲಾಡು. ಅದಾದ್ಮೇಲೆ ಮಟನ್ ಅಲ್ಲಿ ಚಾಪ್ಸ್ ನ ಮಾಡಿದ್ದೆ. ಮತ್ತೆ ಲಿವರ್ ಅಲ್ಲಿ ಆವಾಗ್ಲೇ ತೋರ್ಸದ್ನಲ್ವಾ ರೆಸಿಪಿ ಅದು. ಆಮೇಲೆ ಇದು ಲಾಲಿಪಾಪ್, ಇಷ್ಟ ಐಟಮ್ಸ್ ಅನ್ನ ಮಾಡಿದ್ದು.
ಇನ್ನ ಅದೇ ಹೇಳದ್ನಲ್ಲ ಲಾಲಿಪಾಪ್ ಮಾಡೋ ಅಷ್ಟೊತ್ತಿಗೆ ನನ್ನ ತಮ್ಮನ ಹೆಂಡತಿ ಇಬ್ರು ಬಂದಿದ್ರು. ಮಗನ್ ಕರ್ಕೊ ಬಂದಿರ್ಲಿಲ್ಲ, ಅವನು ರಜಾ ಇತ್ತಲ್ವಾ, ಸೊ ಅವ್ರ ಅಜ್ಜಿ ಮನೇಲಿ ಇದ್ನಂತೆ. ಹಂಗಾಗಿ ಅವ್ರಿಬ್ರೇ ಬಂದಿದ್ರು. ಸೊ ನಾನು ಅವಾಗ್ಲೇ ಅವ್ರದ್ದು ತೋರ್ಸಿಲ್ಲ ಅಂತಂದ್ರೆ ಬಂದ್ರು ಸುಮ್ನೆ ಕುತ್ಕೊಂಡು ಮಾತಾಡ್ತಿದ್ರು, ಹಂಗಾಗಿ ಏನು ತೋರ್ಸಕ್ ಹೋಗ್ಲಿಲ್ಲ ಜಾಸ್ತಿ. ಅವನಿಗೆ ಹೇಳ್ತಾ ಇದ್ದೆ, ನಾನು ನೋಡೋ ವಿಡಿಯೋ ಬಿಗಿನಿಂಗ್ ಅಲ್ಲಿ ನಿನ್ನ ಪರ್ಮಿಷನ್ ಕೇಳೋಣ ಅನ್ಬಿಟ್ಟು ನಿನ್ನ ಹೆಸರು ಹೇಳಿರ್ಲಿಲ್ಲ ಅಂತ ಅನ್ಬಿಟ್ಟು ಅವ್ನ್ ರೇಗಿಸ್ತಾ ಇದ್ದ. ಅಕ್ಕ, ನನ್ನನ್ನು ತೋರ್ಸಕ್ ನಿನಗೆ ಪರ್ಮಿಷನ್ ಬೇಕಾ ಅಕ್ಕ? ನೀನ್ ನನ್ನ ಪರ್ಮಿಷನ್ ಎಲ್ಲ ಕೇಳಲೇಬೇಡ, ನಿನ್ಗೆ ಯಾವಾಗಾದ್ರೂ ಸರಿ ಆರಾಮಾಗಿ ಶೂಟ್ ಮಾಡಾಕ ನನಗೆ ಫುಲ್ ಸಪೋರ್ಟ್ ಇರತ್ತೆ ಅಂತ. ನಿಜವಾಗ್ಲೂ ಇವನು ತುಂಬಾ ಸಪೋರ್ಟ್ ಮಾಡ್ತಾನೆ ನನಗೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಏನಾದರೂ ಕ್ರೆಡಿಟ್ ಕೊಟ್ರೆ ಇವನ್ಗೂ ಆಲ್ಮೋಸ್ಟ್ ಆಲ್ ನಾನು ಒಂದು 40% ಕೊಡಲೇಬೇಕು, ಅಷ್ಟು ಸಪೋರ್ಟಿವ್ ಆಗಿದ್ದಾನೆ. ನಾವ್ ಇದಕ್ಕೆಲ್ಲ ಹೋಗಿದ್ವಿ ನೋಡಿ, ಬ್ಯಾಂಕಾಕ್ ಎಲ್ಲಾನು ಇವನೇ ಎಲ್ಲ ಆರ್ಗನೈಸ್ ಮಾಡಿದ್ದು. ನಿಯರೆಸ್ಟ್ ನಮ್ಮ ಫ್ಯಾಮಿಲಿ ಯಾರಾದ್ರೂ ಬಂದ್ರೆ ನಾವ್ ಇದೇ ತರಾನೇ ಊಟ ಮಾಡೋದು. ಅಂದ್ರೆ ಅವ್ರಿಗೆ ಚಾಪೆ ಹಾಕಿ ಊಟ ಬಡಿಸ್ಬಿಟ್ಟು ಆಮೇಲೆ ನಾನ್ ತಿಂತೀನಿ ಅಂದ್ರೆ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಇವನ್ ನಮ್ ತಂಗಿದಿರ್ ಬಂದ್ರು ಅಷ್ಟೇ, ನಮ್ಮ ಅಣ್ಣ ಯಾರೇ ಬರ್ಲಿ ಮನೆಗೆ ಎಲ್ಲಾರು ಒಟ್ಟಿಗೆ ಕುತ್ಕೊಂಡ್ ತಿನ್ನೋಣ ಬಾರಕ ಅಂತ ಅನ್ಬಿಟ್ಟು ಹಂಗೆ ಹೇಳ್ತಾರೆ. ಸೊ ಇವನು ಅಷ್ಟೇ, ನಾನು ಹಂಗೆಲ್ಲ ಬಡಿಸ್ತೀನಿ ಅಂದ್ರೆ ಬೈತಾ ಇದ್ದ, ನೀನ್ ಫಾರ್ಮಾಲಿಟಿ ಎಲ್ಲ ಮಾಡ್ಬೇಡ, ನಾನ್ ಗೆಸ್ಟ್ ಅಲ್ಲ, ನಾನು ಫ್ಯಾಮಿಲಿನೇ ಅಲ್ವಾ, ಬಾ ಜೊತೆಲಿ ಕುತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಇರತ್ತೆ ಅಂತ ಅನ್ಬಿಟ್ಟು ಎಲ್ಲ ಹಂಗೆ ಮಾಡ್ತಿದ್ವಿ. ಸೊ ಆವಾಗ್ಲೇನೆ ಪಾವನಿ ಊಟ ಮಾಡ್ಕೊಂಡಿದ್ಲು, ಸೊ ಅವಳು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ತಿದ್ಲು ಅಷ್ಟೇನೆ. ಇನ್ನ ಅವ್ರು ಬಂದಿದ್ದೆ ನೈಟ್ 7:15 ಬಂದಿದ್ದು, ಸೊ ಒಂದ್ 11 ಗಂಟೆವರೆಗೂ ಇದ್ರು. ಆಮೇಲೆ ಹೊರಟ್ರು. ಸುಮ್ನೆ ಕ್ಯಾಶುವಲ್ ಆಗಿ ಹಂಗೆ ಬಂದಿದ್ರು. ಆಕ್ಚುಲಿ ನಮ್ಮನ್ನೇ ಕರೆದ್ರು ಅವ್ರ ಮನೆಗೆ ಬನ್ನಿ ಅಂತ ಹೇಳಿ. ಆಮೇಲೆ ನಮ್ಮ ಮನೆಯವ್ರು ಯಾವಾಗ್ಲೂ ನಾವು ಬರ್ತಿರ್ತೀವಿ, ಇಲ್ಲ ಇವತ್ ನೀವು ಬನ್ನಿ ಅಂತ ಅನ್ಬಿಟ್ಟು ಹೇಳಿದ್ದಕ್ಕೆ ಬಂದು ಹೋಗಿದ್ದು. ಬಟ್ ನಿಜವಾಗ್ಲೂ ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ನಾವು ಐಕ್ಯಾಗ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಅನಿ ಬಂದಿದ್ಲು. ತುಂಬಾ ದಿನದಿಂದ ಅನ್ಕೊಂತಾನೆ ಇದ್ವಿ ಐಕ್ಯಾಗ ಹೋಗ್ಬೇಕು ಅಂತ ಹೇಳಿ. ಆಕ್ಚುಲಿ ಐಕ್ಯಾ ಸ್ಟಾರ್ಟಿಂಗ್ ಅಂದ್ರೆ ಅದು ಓಪನ್ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ನಾನೊಂದು ಜೋಶಲ್ಲಿ ಒಂದು 4-5 ಸತಿನೇ ಹೋಗಿದ್ದೆ ಫ್ರೆಂಡ್ಸ್ ಜೊತೆ ಎಲ್ಲಾನು. ಮತ್ತೆ ನಾನು ಬಿಗಿನಿಂಗ್ ಅಲ್ಲಿ ಒಂದು ಬ್ಲಾಗ್ ಸಹ ಹಾಕಿದ್ದೀನಿ. ನನ್ನ ಬ್ಲಾಗಿಂಗ್ ಬಿಗಿನಿಂಗ್ ಅಲ್ಲೇ ನಾನು ಐಕ್ಯಾಗೆ ಹೋಗಿದಾಗ್ಲೇನೆ ಹಾಕಿದ್ದೆ. ಅಗೇನ್ ಆಮೇಲೆ ನಾನು 1-2 ಸತಿ ಇದೇನೋ ಹಾಕಿದೆ, ಆಮೇಲೆ ಹಾಕಿರ್ಲಿಲ್ಲ. ಹೋಗಿಲ್ಲ ಬಿಡಿ, ಈ ನಡುವೆ ನಾನು ಸ್ವಲ್ಪ ಐಕ್ಯಾಗ ಹೋಗ್ಲೇ ಇಲ್ಲ. ಸೊ ಅನ್ಕೊಳ್ಳೋದು ಯಾವಾಗ್ಲೂ ಹೋಗೋಣ ಅಂತ ಹೇಳಿ, ಮತ್ತೆ ಏನಾದ್ರೂ ಅದು ಇದು ಕೆಲಸ ಬರತ್ತೆ, ಏನೋ ಬೇರೆ ಏನಾದ್ರೂ ಇಲ್ಲೇ ಶಾಪಿಂಗ್ ಮುಗಿಸ್ಕೊಂಡ್ಬಿಡೋದು, ಏನೋ ಈ ತರ ಆಗ್ತಾನೆ ಇತ್ತು. ಹೋಗಕ್ಕೆ ಹಾಕಿರ್ಲಿಲ್ಲ. ಸೊ ಹನಿನೂ ಬಂದಿದ್ಲಲ್ವಾ, ಸರಿ ಹೋಗೋಣ ಬಾಮ್ಮ ಅಂತ ಹೇಳ್ಬಿಟ್ಟು ಸರಿ ಒಂದ್ ವಿಸಿಟ್ ಹಾಕಿ ಬರೋಣ ಅಂತ ಅನ್ಕೊಂಡು ಹೋಗಿದ್ದು. ಅಲ್ಲಿ ಐಕ್ಯಾಗ ಹೋದ್ರೆ ಐ ಥಿಂಕ್ ಸುಮಾರು ಜನ ಹೋಗಿರ್ತೀರೇನೋ ನಿಮ್ಮಲ್ಲೂನು. ಬಟ್ ಅದ್ ನೋಡೋದಕ್ಕಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಹೊಸದಾಗಿ ಮನೆ ಕಟ್ಕೋತೀವಿ, ಕನ್ಸ್ಟ್ರಕ್ಷನ್ ಮಾಡ್ಕೋತೀವಿ ಅಂತ ಏನಾದ್ರೂ ಪ್ಲಾನ್ ಇದ್ರೆ ಅಲ್ಲಿ ನಿಮ್ಗೆ ಫುಲ್ಲು ಅವರು ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದು ಒಂದು ಐಡಿಯಾ ಚೆನ್ನಾಗಿ ಬರತ್ತೆ. ಅಲ್ಲಿ ಇದು ಹೂವು ಏನಿತ್ತು ಅಂದ್ರೆ ಆರ್ಟಿಫಿಷಿಯಲ್ ಫ್ಲವರ್ಸ್ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು ನನ್ಗೆ ಅದನ್ನೆಲ್ಲ ನೋಡ್ಬಿಟ್ಟು. ಬಟ್ ಮೊನ್ನೆ ತಾನೇ ನಾನು ಅಮೆಝಾನ್ ಅಲ್ಲಿ ಒಂದು ವಾಸ್ಗೆ ಅಂತ ಅನ್ಬಿಟ್ಟು ತರಿಸ್ಬಿಟ್ಟೆ. ತರಿಸಿಲ್ಲ ಅಂದ್ರೆ ಇದನ್ನ ತಗೋಬಹುದಿತ್ತು, ಅದು ರಿಟರ್ನ್ ಕೊಡೋದಕ್ಕೂ ಆಗಲ್ಲ. ಅಂದ್ರೆ ಹನಿಗೆ ಇಷ್ಟನೇ ಆಗ್ಲಿಲ್ಲ. ಅವಳು ಅಮ್ಮ ಏನಮ್ಮ ಇಂತ ಫ್ಲವರ್ಸ್ ತರಿಸಿದೀರಾ ನೀವು ಅಂತ ಅನ್ಬಿಟ್ಟು ಹೇಳ್ತಾ ಇದ್ಲು. ಸರಿ ಇನ್ನು ಈಗ ಮತ್ತೆ ಇದನ್ನ ತಗೊಂಡಿದ್ದೀನಿ ಅಂದ್ರೆ ಏನ್ ಇದಕ್ಕೆ ಅಂತ ಇನ್ನೊಂದು ವಾಸ್ ತಗೋಬೇಕು, ಅದ್ ತಗೊಂಡ್ರೆ ಎಲ್ಲಿ ಇಡೋದು ಏನು ಅಂತ ಯೋಚನೆ ಮಾಡ್ಕೊಂಡು ಸರಿ ಫಸ್ಟ್ ಎಲ್ಲಿ ಇಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಆಮೇಲೆ ತಗೊಳ್ಳೋಣ, ಸುಮ್ನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಸುಮ್ನೆ ಆದೆ. ಅದಾದ್ಮೇಲೆ ಹನಿ ಅವಳ ರೂಮ್ಗೆ ಒಂದು ಬುಕ್ ಶೆಲ್ಫ್ ಏನೋ ಬೇಕಿತ್ತು ಅವಳಿಗೆ ಸ್ವಲ್ಪ ನೋವೆಲ್ಸ್ ಎಲ್ಲ ತುಂಬಾ ಓದ್ತಾಳೆ ಅವಳು. ಹಂಗಾಗಿ ಎಲ್ಲೇ ಹೋದ್ರು ಬುಕ್ಸ್ ಅನ್ನೋದು ತಗೋತಾನೆ ಇರ್ತಾಳೆ. ಅವಳ ಹತ್ರ ತುಂಬಾ ಬುಕ್ ಕಲೆಕ್ಷನ್ಸ್ ಎಲ್ಲ ಇದೆ, ನಾನು ಆಲ್ರೆಡಿ ತೋರಿಸಿದ್ದೀನಿ ವಿಡಿಯೋದಲ್ಲೆಲ್ಲಾನು. ಈ ನಡುವೆ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ತಗೊಳ್ಳೋದು ಶುರು ಮಾಡ್ಬಿಟ್ಟಿದ್ದಾಳೆ. ಪ್ಲಸ್ ಇವಾಗ ಪಾವನಿನೂ ಮನೇಲೇ ಇರೋದ್ರಿಂದ ಅವಳು ಸ್ವಲ್ಪ ಬುಕ್ಸ್ ಎಕ್ಸ್ಟ್ರಾ ತಗೋತಾನೆ ಇರ್ತಾರೆ. ಸೊ ಅದೆಲ್ಲ ಇಡೋದಕ್ಕೆ ಜಾಗ ಇಲ್ಲ ಅಂತ ಅನ್ಬಿಟ್ಟು ಅವಳ ರೂಮ್ಗೆ ಸೆಟ್ ಆಗೋ ಹಂಗೆ ಒಂದು ಅವಳದು ಅಂದ್ರೆ ಅವ್ರದೆಲ್ಲ ರೂಮ್ಸ್ ಚಿಕ್ಕದೇ ಅಲ್ವಾ, ಸೊ ಆ ಮೆಜರ್ಮೆಂಟ್ಗೆ ನೋಡಿ ತಗೊಳ್ಳೋಣ, ಸುಮ್ನೆ ದೊಡ್ಡ ತಗೊಂಡು ಮತ್ತೆ ರೂಮ್ ಎಲ್ಲ ಸುಮ್ನೆ ಇದಾಗತ್ತೆ ಅಂತ ಹೇಳಿ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ಲು. ಬಟ್ ಅವಳಿಗೆ ಯಾವ್ದು ಸೆಟ್ ಆಗ್ಲೇ ಇಲ್ಲ. ಸರಿ ಆಮೇಲೆ ನಮ್ಮ ಮನೆಯವ್ರು ಹೋಗ್ಲಿ ಬಿಡಮ್ಮ, ನಾನು ಅದನ್ನ ನಿನ್ಗೆ ಕಸ್ಟಮೈಸ್ ಮಾಡಿಸ್ತೀನಿ ಅಂದ್ರೆ ನಾವೇ ಆರ್ಡರ್ ಕೊಟ್ಟು ನಮ್ಗೆ ಎಷ್ಟು ಜಾಗಕ್ಕೆ ಬೇಕೋ ಅಷ್ಟು ಮಾಡಿಸ್ಕೋಬಹುದಲ್ವಾ. ಇಲ್ಲಿ ಯಾವ್ದಾದ್ರು ಡಿಸೈನ್ ನಿನ್ಗೆ ಇಷ್ಟ ಆದ್ರೆ ಅದು ಫೋಟೋ ತಗೋ, ನಾನು ಬೇಕಾದ್ರೆ ಅದೇ ತರ ಮಾಡಿಸ್ಕೊಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತಿದ್ರು. ಸರಿ ಅವಳು ಆಯ್ತು ಪಪ್ಪ ಅಂತ ಅನ್ಕೊಂಡು ಆಮೇಲೆ
ಅಲ್ಲಿ ಬೆಡ್ ಸ್ಪ್ರೆಡ್ಸ್ ಎಲ್ಲ ಹಾಕಿದ್ರು, ಅಂದ್ರೆ ಅದೇ ಕಾಟ್ದು ಇದಕ್ಕೆ. ಸೊ ಹನಿನು ಬೆಡ್ ಸ್ಪ್ರೆಡ್ ಬೇಕು ಅಂತ ಅಂದ್ಬಿಟ್ಟು ಅವಳು ಹುಡುಕ್ತಾ ಇದ್ಲು. ನಮ್ಮ ಮನೆಯವ್ರಿಗೂ ಪಾವನಿಗೂ ಸಾಕಾಯ್ತು, ನೀವು ನೋಡ್ಕೊಳ್ಳಿ ಇಬ್ರು ಅಮ್ಮ ಮಗಳು ಅಂತ ಅನ್ಕೊಂಡು ಅವ್ರು ಆರಾಮಾಗಿ ಬೆಡ್ ಮೇಲೆ ಕುತ್ಕೊಂಡು ನಮ್ಮನ್ನ ಟೀಸ್ ಮಾಡ್ತಾ ಇದ್ರು. ಸೊ ಫೈನಲಿ ಹನಿಗೆ ಯಾವುದೋ ಒಂದು ಬೆಡ್ ಸ್ಪ್ರೆಡ್ ಇಷ್ಟ ಆಯ್ತು. ಸರಿ ಅಮ್ಮ ಇದು ತಗೋತೀನಿ ಅಂತ ಅಂದ್ಬಿಟ್ಟು ಹೇಳಿ ಅದನ್ನ ಅವಳೊಂದು ತಗೊಳ್ತಾ ಇದ್ಲು. ಸರಿ ಹಾಗೆ ಅವಳ ಒಂದು ಏನೀಗ ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿ ಬ್ಲಾಗ್ಸ್ ಎಲ್ಲ ಮಾಡ್ತಾಳಲ್ವಾ, ಅದಕ್ಕೆ ಅವಳು ಶೂಟ್ ಎಲ್ಲ ಮಾಡ್ಕೊಂತ ಇದ್ರೆ ಪಾವನಿ ನನ್ಗೂ ನೀನೇ ಮಾಡ್ಬಿಡು ಅಂತ ರೇಗಿಸ್ತಾ ಇದ್ಲು. ಅವರಿಬ್ಬರದು ಯಾವಾಗ್ಲೂ ಇದ್ದಿದ್ದೆ. ಅದಾದ್ಮೇಲೆ ಸ್ವಲ್ಪ ಓಡಾಡಿ ನಮಗೂನು ಒಂಚೂರು ಹೊಟ್ಟೆ ಹಸಿತಾ ಇತ್ತು. ಸರಿ ಏನಾದರೂ ತಿನ್ನೋಣ ಅಂತ ಹೇಳಿ ಫುಡ್ ಕೋರ್ಟ್ ಹತ್ರ ಹೋದ್ವಿ. ಬಟ್ ಅಲ್ಲಿ ತಗೊಂಡ್ವಿ. ಬಟ್ ಏನಂದ್ರೆ ಈ ತರ ಒಂದು ಸ್ನ್ಯಾಕ್ಸ್ ಟೈಪ್ ಅಲ್ಲಿ ಇರತ್ತೆ, ಊಟ ತರ ಎಲ್ಲ ಇದು ಕಂಫರ್ಟ್ ಕೊಡೋದಿಲ್ಲ. ಅಂದ್ರೆ ಔಟ್ಸೈಡ್ ರೆಸ್ಟೋರೆಂಟ್ಗೆ ಹೋಗಿದ್ರೆ ಚೆನ್ನಾಗಿರೋದು ಅನ್ನಿಸ್ತಿತ್ತು. ಅಂದ್ರೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಇವೆಲ್ಲ ಸುಮ್ಮನೆ ಏನೋ ಒಂದು ಬಾಯಿ ರುಚಿಗೆ ತಿನ್ಬೋದು ಅಷ್ಟೇ, ನಾವು ಅನ್ಹೆಲ್ದಿನೇ ಆದ್ರೂ ಗೊತ್ತಿರತ್ತೆ. ಬಟ್ ಕೆಲವು ಸತಿ ಏನೋ ಮಾಡೋಕ್ಕಾಗಲ್ಲ, ಔಟ್ಸೈಡ್ ಹೋಗಿದ್ದೀವಿ ಅಂತ ತಿಂದ್ಬಿಡ್ತೀವಿ. ಅದ್ರಲ್ಲೂ ನಮ್ಮ ಹನಿ ಅಂತೂ ಅವಳಗ್ ತಿನ್ನಕ್ ಆಸೆ, ಬಟ್ ಇದು ತಿಂದ್ರೆ ಹಿಂಗೆ ಹಂಗೆ ಅನ್ಕೊಂಡೆ ತಿಂತಿರ್ತಾಳೆ. ಸರಿ ಅದೆಲ್ಲ ಸ್ವಲ್ಪ ತಿಂದು ಆಮೇಲೆ ನಮ್ಮನೆಯವ್ರು ಇನ್ನೂ ಏನಾದ್ರು ತಗೊಳ್ಳಿ ಅಂತಿದ್ರು. ಬೇಡ ಬೇಕಾದ್ರೆ ಊಟ ಮಾಡ್ಕೊಳ್ಳೋಣ ನೈಟ್ಗೆ, ಇವಾಗ ಏನು ಬೇಡ ಅನ್ಕೊಂಡ್ವಿ. ಬಟ್ ಆಮೇಲೆ ನಮ್ ಕೈಲಿ ತಿನ್ನಕ್ ಆಗ್ಲಿಲ್ಲ ಬಿಡಿ ಊಟನ. ಅದೇ ಒಂಥರ ಅಂದ್ರೆ ಈ ಆಯಿಲ್ದೆಲ್ಲ ತಿಂದಿದೀವಿ ಅಂದ್ರೆ ನಿಜವಾಗ್ಲೂ ಮತ್ತೆ ಊಟ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ. ಸರಿ ಅಲ್ಲೆಲ್ಲ ತಿನ್ಕೊಂಡು ಅದಾದ್ಮೇಲೆ ಅಗೇನ್ ನಮ್ಮ ಶಾಪಿಂಗ್ ಅನ್ನೋದು ಕಂಟಿನ್ಯೂ ಆಯ್ತು. ಸ್ಟೀಲ್ ಐಟಮ್ಸ್ ಹತ್ರ ಎಲ್ಲ ಹೋದೆ, ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಕೆಲವೊಂದೆಲ್ಲ ನೋಡಿದ್ರೆ ಆಸೆ ಆಗ್ತಾ ಇತ್ತು. ನಮ್ಮ ಮನೆಯವ್ರು ನೀನ್ ಆ ಸೈಡ್ ಹೋಗ್ಲೇಬೇಡ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾ ಇದ್ರು. ಆಮೇಲೆ ಸೆರಾಮಿಕ್ ಅದು ನೋಡಿದ್ವಿ, ಕೆಲವೊಂದು ಇಷ್ಟ ಆಯ್ತು ನನ್ಗೆ. ಸೇಮ್ ನಮ್ಮ ಮನೇಲಿ ವೈಟ್ ಕಲರ್ ಇತ್ತು, ಅದೇ ತರದಿತ್ತು. ಬಟ್ ಅದು ತುಂಬಾ ಚೆನ್ನಾಗಿ ಹೇಳದ್ನಲ್ಲ, ನಾನು ಬಿಗಿನಿಂಗ್ ಅಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ. ಸೊ ಅದೇ ತರ ಈ ಸತಿ ಪಿಸ್ತಾ ಗ್ರೀನ್ ಅಲ್ಲಿ ಏನೋ ಹಾಕಿದ್ರು, ನೋಡೋಣ ಅಂತ ಅಂದ್ಬಿಟ್ಟು ಅದು ಒಂದು ಸೆಟ್ ಎಲ್ಲ ನೋಡ್ತಿದ್ವಿ. ಆಮೇಲೆ ಮತ್ತೆ ಈ ಕಡೆ ಬಂದ್ವಿ. ಈಗೇನು ಬೆಡ್ ಸ್ಪ್ರೆಡ್ಸ್ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲು. ಏನೋ 20% ಆಫರ್ ಅಂತ ಬೇರೆ ಹಾಕಿದ್ರು. ನಾನು ಯೂಶುವಲಿ ರಾಮಚಂದ್ರಪುರಂ ಅಲ್ಲಿ ತಗೋತೀನಿ, ಹೋಗ್ಬೇಕು ಅಂತ ಅನ್ಕೊಂತಾನೆ ಇದ್ದೆ. ಅದೇ ಹೇಳದ್ನಲ್ಲ, ಈ ನಡುವೆ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗೋದು ಕಡಿಮೆ ಮಾಡ್ಬಿಟ್ಟಿದೀನಿ, ಹೋಗ್ಬೇಕು ಆ ಸೈಡು. ಬಟ್ ಈಗ ನೋಡೋಣ ಅಂತ ಅನ್ಬಿಟ್ಟು ನನಗೂ ಒಂದು ತುಂಬಾನೇ ಇಷ್ಟ ಆಯ್ತು. ಸರಿ ಒಂದಾದ್ರೂ ತಗೊಳ್ಳೋಣ ಎಮರ್ಜೆನ್ಸಿಗೆ, ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಅನ್ಕೊಂಡು ಅಲ್ಲಿ ನಮ್ಮ ಬೆಡ್ಗೆ ಯಾವ್ದು ಸೆಟ್ ಆಗತ್ತೆ ಮತ್ತೆ ಆ ಮೆಜರ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ನೋಡಿ ತಗೊಬೇಕಾಗತ್ತಲ್ವಾ, ಬಿಕಾಸ್ ನಮ್ದು ಕಿಂಗ್ ಸೈಜ್ ಇದೆ. ಸೊ ಹಂಗಾಗಿ ಮಕ್ಕಳ ರೂಮ್ಗಾದ್ರೆ ಅವ್ರದ್ದು ಸಿಂಗಲ್ ಬೆಡ್, ಅವ್ರಿಗೆ ಸ್ವಲ್ಪ ನಾವು ಕ್ವೀನ್ ಸೈಜು ಇಲ್ಲ ಅಂದ್ರೆ ಕಿಂಗ್ ಸೈಜ್ ಯಾವ್ದು ತಗೊಂಡ್ರು ಅವ್ರಿಗೆ ಹೆಂಗೋ ಮಡ್ಚ್ಬಿಟ್ಟು ಹಾಕ್ಬಿಡ್ಬೋದು. ಬಟ್ ನಮ್ ಬೆಡ್ಗೆ ಆತರ ಆಗಲ್ಲ, ಕರೆಕ್ಟ್ ಆಗಿ ಸೈಜ್ ನೋಡ್ಬಿಟ್ಟೆ ತಗೋಬೇಕು. ಆಮೇಲೆ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ನಾನು ಒಂದು ಬೆಡ್ ಸ್ಪ್ರೆಡ್ ನ ತಗೊಂಡೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಐಕ್ಯಾಗ ಹೋಗಿದ್ವಲ್ಲ, ಏನೇನ್ ತಗೊಂಡ್ ಬಂದ್ವಿ ಅಂತ ಅಂದ್ಬಿಟ್ಟು ತೋರಿಸ್ಬಿಡೋಣ ಅಂತ ಹೇಳಿ. ಆಕ್ಚುಲಿ ಮರ್ತೋಗ್ಬಿಟ್ಟಿದೆ ನಾನು. ಆಮೇಲೆ ಇದನ್ನ ವಾಶ್ ಮಾಡೋಣ ಅಂತ ಅನ್ಕೊಂಡ್ಮೇಲೆ ಫ್ಲಾಶ್ ಆಯ್ತು, ಇದು ಒಂದ್ಸತಿ ತೋರಿಸ್ಬಿಡೋಣ, ಆಮೇಲೆ ಏನ್ ಶಾಪಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಏನ್ ಹೇಳೋದು ಅಂತ ಹೇಳಿ. ಸೊ ನೋಡಿ, ಇದು ಒಂದು ಸೆಟ್ ತಗೊಂಡೆ, ಅಂದ್ರೆ ಸಪ್ರೇಟ್ ಆಕ್ಚುಲಿ ಇವು ಬೌಲ್ಸ್ ಎಲ್ಲಾನು ನಾನು ಎಲ್ಲ ಎರಡೆರಡು ತಗೊಂಡೆ. ಬಿಕಾಸ್ ಇಬ್ರು ಇದಾರಲ್ವಾ ಮಕ್ಕಳು, ಹಂಗಾಗಿ ನಾನು ಏನೇ ಯೋಚನೆ ಮಾಡಿ ತಗೊಂಡ್ರು ಈ ತರ ತಗೊಳ್ಳೇಬೇಕು. ಸೊ ಎರಡು ಈ ತರ ಬೌಲ್ಸ್ ತಗೊಂಡಿದ್ದೀನಿ, ಸೆರಾಮಿಕ್ ಇದು, ಮತ್ತೆ ಇದು ಎರಡು ಪ್ಲೇಟ್. ಸೊ ಈ ತರ ಆಕ್ಚುಲಿ ನಮ್ಮ ಮನೇಲಿ ಆಲ್ರೆಡಿ ಇತ್ತು, ವೈಟ್ ಕಲರ್ ಅಲ್ಲಿ ಇತ್ತು. ಸೊ ಈ ಸತಿ ಪಿಸ್ತಾ ಗ್ರೀನ್ ಅಲ್ಲಿ ತಗೊಂಡೆ ಎರಡು ಸೆಟ್. ಮತ್ತೆ ಇದು ಒಂದು ಸೇಮ್ ಅದೇ ಹೇಳದ್ನಲ್ಲ, ಈ ಮೂರು ಒಂಥರ ಸೆಟ್ ಇದ್ರಲ್ಲೇ ಸಪ್ರೇಟ್ ಅಲ್ಲೇ ತಗೊಂಡು, ಬಟ್ ಆದ್ರೂ ಎರಡೆರಡು ತಗೊಂಡೆ ಇವು. ಅದಾದ್ಮೇಲೆ ಇದು ಒಂದು ಬೌಲ್ನ ತಗೊಂಡಿದ್ದೀನಿ, ಚೆನ್ನಾಗಿತ್ತು. ಏನ್ ಮಾಡೋದು, ಎಷ್ಟು ಟ್ರೈ ಮಾಡಿದ್ರು ನಮ್ಗೆ ಪಾತ್ರೆಗಳು ನೋಡಿದ್ರೆ ಕಂಟ್ರೋಲೇ ಆಗೋದಿಲ್ಲ. ಸ್ಟೀಲ್ ಐಟಮ್ ಆಕ್ಚುಲಿ ನೋಡಿದೆ ಚೆನ್ನಾಗಿತ್ತು, ಬಟ್ ಆಲ್ಮೋಸ್ಟ್ ಆಲ್ ನಾನು ಇಂಡಸ್ ವ್ಯಾಲಿಲಿ ಆ ಥರದ್ದೆಲ್ಲ ತೊಗೊಳ್ತಾ ಇರ್ತೀನಲ್ವಾ, ಹಂಗಾಗಿ ಎಗೇನು ಏನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಮತ್ತೆ ಈ ಮಂತೂ ನಾನು ಇಂಡಸ್ ವ್ಯಾಲಿಲಿ ಬುಕ್ ಮಾಡಿದ್ದೀನಿ. ಎಗೇನ್ ಐ ಥಿಂಕ್ ನೆಕ್ಸ್ಟ್ ವೀಕಲ್ಲಿ ಬರುತ್ತೇನೋ, ಅದನ್ನು ನಾನು ಶೇರ್ ಮಾಡ್ಕೊತೀನಿ ನಿಮಗೆ. ಹಂಗಾಗಿ ಅದು ನೋಡಕ್ಕೆ ಹೋಗ್ತಿದ್ದಾನೆ ನಮ್ಮ ಮನೆಯವರಿಗೆ ಎಳ್ಕೊಂಡೇ ಬಂದ್ಬಿಟ್ರು ನನ್ನ, ಬೇಡ ನೀನು ಈ ಸೆಕ್ಷನ್ ನೋಡಲೇಬೇಡ, ಇರೋ ಪಾತ್ರೆ ಸಾಕು ಬಾ ಮನೆಯಲ್ಲಿ ಅಂತ ಹೇಳಿ. ಸೊ ಹಂಗಾಗಿ ಅಟ್ಲೀಸ್ಟ್ ಸೆರಾಮಿಕ್ ಆದರೂ ತಗೊಳ್ಳೋಣ ಅಂತ ಹೇಳಿ ತಗೊಂಡೆ. ಇದು ಚೆನ್ನಾಗಿದೆ ಬೌಲು. ಮತ್ತೆ ಇದು ಒಂದು
ಅವನ್ನಲ್ಲಿ ಇಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ತಗೊಂಡಿದ್ದು. ಏನಾದರೂ ಒಂದು ಐಟಮ್ಸ್ನ ಮಾಡಿದ್ರೆ ಇಲ್ಲ ಏನಾದರೂ ನಾವು ಬಿಸಿ ಮಾಡೋದಕ್ಕೆ ಆ ಥರ ಎಲ್ಲಾನು ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಂತ ಹೇಳಿ ಇದನ್ನು ತಗೊಂಡಿದ್ದು. ಇದು ಅಷ್ಟೇ ತುಂಬಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನೊಂದು ಐಕ್ಯಾದಲ್ಲಿ ಪ್ರೈಸ್ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಟು ಬಿ ಆನೆಸ್ಟ್ ಹೇಳಬೇಕು ಅಂತಂದರೆ ಕ್ವಾಲಿಟಿನೂ ಅದೇ ಥರ ಇರುತ್ತೆ. ನಿಜಾನೇ, ಆ್ಯಕ್ಚುಲಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಕ್ವಾಲಿಟಿನೂ ಅವ್ರು ಹಾಗೆ ಮೇಂಟೈನ್ ಮಾಡಿರ್ತಾರೆ. ಮತ್ತು ಇದು ಒಂದು ಮ್ಯಾಟ್ ತೊಗೊಂಡೆ, ಅಂದರೆ ಡ್ರೈ ಆಗಲಿಕ್ಕೆ. ನಾನಿವಾಗ ಕೆಲವು ಸತಿ ಅಡುಗೆ ಮನೆ ಸಿಂಕಲ್ಲೇ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊತೀನಿ, ಮತ್ತು ಕೆಲವು ಸತಿ ನಾನು ಈ ಐಡಲ್ಸ್ ಎಲ್ಲ ಏನಾದರೂ ಕ್ಲೀನ್ ಮಾಡಿಕೊಂಡ್ರೆ ಅಲ್ಲಿ ಯೂಶ್ವಲಿ ನಾನು ಬಟ್ಟೆ ಹಾಕ್ಕೊಂಡು ಮಾಡ್ಕೋತಿದ್ದೆ ಅಲ್ವಾ. ಸೊ ಹಂಗಾಗಿ ಡ್ರೈಯಿಂಗ್ ಮ್ಯಾಟ್ ಒಂದು ಇತ್ತು, ಹಂಗಾಗಿ ತೊಗೊಂಡೆ ಇದನ್ನು. ಇದು ಅನ್ಕೋತಾ ಇದ್ದೆ ಆನ್ಲೈನಲ್ಲಿ ತೊಗೋಬೇಕು ಅಂತ ಹೇಳಿ, ಸರಿ ಅಲ್ಲೇ ಕಾಣಿಸ್ತಲ್ಲ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದು. ಇನ್ನು ಅದಾದಮೇಲೆ ಇದು ಎರಡು ಬೆಡ್ ಸ್ಪ್ರೆಡ್ಸ್ನ ತೊಗೊಂಡೆ. ಕಾಟನ್ನು ಇದು ಚೆನ್ನಾಗಿದೆ, ಮತ್ತು ಏನೋ ಆಫರ್ ಬೇರೆ ಇತ್ತು, 20% ಆಫರ್ ಅಂತ ಏನೋ ಇತ್ತು, ಹಂಗಾಗಿ ತೊಗೊಂಡೆ. ಇದು ಆ್ಯಕ್ಚುಲಿ ಬಂದು 1000 ರೂಪೀಸ್ ಇತ್ತು. ಸೊ 20% ಆಫರಲ್ಲಿ ಐ ಥಿಂಕ್ 800 ಏನೋ ಬಿತ್ತು. ಒಂದು ಸೆಕೆಂಡ್, ಇದು ತೆಗ್ದು ಆ ಕಡೆ ಇಟ್ಬಿಡ್ತೀನಿ. ಆಮೇಲೆ ಗ್ಲಾಸ್ ಐಟಮ್ಸ್, ಸೊ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ತೊಗೊಂಡಿದ್ದು. ಒಂದು ಹನಿಗೆ ಒಂದು ನಮಗೆ ಅಂತ ಹೇಳಿ ತೊಗೊಂಡೆ. ಅವಳು ಸಿಂಗಲ್ ಇಷ್ಟಪಡಲ್ಲ, ಅಂದರೆ ಹನಿದು ಏನಾಗುತ್ತೆ ಅಂದರೆ ಅವಳಿಗೆ 2 ಪಿಲ್ಲೋ ಕವರ್ಸ್ ಬೇಕು, ಹಾಗಾಗಿ ಅವಳು ರೆಗ್ಯುಲರಾಗಿ ಡಬಲೇ ಇಷ್ಟಪಡೋದು. ಲಾಸ್ಟ್ ಟೈಮ್ ಪಾವನಿಗೆ ತಂದು ಕೊಟ್ಟಿದ್ದೆ, ಹನಿಗೆ ತಂದು ಕೊಟ್ಟಿರಲಿಲ್ಲ ಅಂತ ಹೇಳಿದ್ನಲ್ವ. ಸೊ ಈಗ ಇದು ನಮ್ಮ ರೂಮ್ಗೂ ಮ್ಯಾಚ್ ಆಗುತ್ತೆ, ಅವಳ ರೂಮ್ಗೂ ಮ್ಯಾಚ್ ಆಗುತ್ತೆ. ನೋಡೋಣ, ಇಬ್ಬರಲ್ಲಿ ಯಾವುದೋ ಒಂದು ರೂಮ್ಗೆ ಹಾಕೋಬೋದು. ಸೊ ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ. 800 ರೂಪೀಸ್ ಆಯಿತು ಈ ಒಂದು ಬೆಡ್ ಸ್ಪ್ರೆಡ್ಗೆ. ಸೊ ನೋಡ್ಬೋದು ನೀವು ಯಾವ ಥರ ಕಾಣುತ್ತೆ ಅಂತ ಹೇಳಿ. ಈ ಥರ ಇದೆ, ಕಿಂಗ್ ಸೈಜ್ ಇದೂ. ಮತ್ತು ಅದ್ರ ಜೊತೆಗೆ ಇದು ಒಂದು ತೊಗೊಂಡೆ, ಇದು ಒಂದು ಬೆಡ್ ಸ್ಪ್ರೆಡ್ಡೆ. ಒಂದು ಸೆಕೆಂಡ್, ಇದು ಫುಲ್ಲು ಪ್ಯಾಕ್ ಆಗೋಗ್ಬಿಟ್ಟಿದೆ. ಐ ಥಿಂಕ್ ಐಕ್ಯ ಬಂದು ಅಲ್ಲೇ ಹೋಗಿನೂ ಪರ್ಚೇಸ್ ಮಾಡ್ಬೋದು, ಆನ್ಲೈನ್ದು ಇದೆ ಅಂತ ಹೇಳಿ ಅನ್ಕೊತೀನಿ. ಆನ್ಲೈನಲ್ಲೂ ಐಕ್ಯದು, ಅಂದರೆ ಆವಾಗ ನೋಡಿದ್ದೆ ನಾನು, ಈ ನಡುವೆ ಅಬ್ಸರ್ವ್ ಮಾಡಿಲ್ಲ ಐಕ್ಯದು. ಆ್ಯಕ್ಚುಲಿ ಇದೆ ಅನಿಸುತ್ತೆ. ಅವಾಗ ನಾನು ಒಂದು 2 ಸತಿ ತರಿಸಿದ್ದೆ ಐಕ್ಯದಲ್ಲಿ, ಅಂದರೆ ಬಿಗಿನಿಂಗ್ ಓಪನ್ ಆದಾಗ ನಾನೊಂದು 3-4 ಸತಿನೇ ಹೋಗಿದ್ದೀನಿ. ಬಟ್ ವ್ಲಾಗ್ ಅಪ್ಲೋಡ್ ಮಾಡಿರೋದು ಒಂದು 2 ಸತಿ ಮಾಡಿದ್ದೀನಿ. ನೀವು ನೋಡಿದರೆ ನನ್ನ ಬಿಗಿನಿಂಗ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆಮೇಲೆ ಹೋಗೋಕ್ಕೆ ನನಗೆ ಆಗಲಿಲ್ಲ. ಆನ್ಲೈನಲ್ಲಿ ಒಂದು 2 ಸತಿ ತರಿಸಿದ್ದೆ ನಾನು. ಸೊ ಇದು ಒಂದು ಪಿಲ್ಲೋ ಕವರ್ಸ್, ಇದು ಬಂದು ಐ ಥಿಂಕ್ 1300 ಚಿಲ್ಲರೆನೋ 200 ಚಿಲ್ಲರೆ ಸಮಥಿಂಗ್, ಅಂದರೆ 1500 ಏನೋ ಇತ್ತು. ಅದೇ ಡಿಸ್ಕೌಂಟ್ ಹೋಗಿ 1200 300 ಎಷ್ಟೋ ಆಯಿತು. ಇದು ನನಗೆ ಕ್ಲಾತ್ ತುಂಬಾ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಸೊ ತುಂಬ ಚೆನ್ನಾಗಿದೆ, ಕಾಟನ್ನು ಚೆನ್ನಾಗಿದೆ. ಸೊ ಆಗಲೇ ಹೇಳೋದ್ನಲ್ಲ, ಸ್ವಲ್ಪ ಅಮೌಂಟ್ ಕಾಸ್ಟ್ಲಿ ಅಂತ ಅನಿಸಿದ್ರು ನಿಜವಾಗ್ಲೂ ಬಟ್ಟೆ ಮಾತ್ರ ಮತ್ತು ಐಟಮ್ಸು ಅಷ್ಟೇ ಕ್ವಾಲಿಟಿ ಹಾಗೆ ಇರುತ್ತೆ. ಒಂದು ಗಾದೆ ಇದೆ ನೋಡಿ, ಕಾಸು ಕೊಟ್ಟಷ್ಟು ಕಜ್ಜಾಯ ಅಂತ ಹೇಳಿ, ಹಾಗೆ. ಸೊ ಇಷ್ಟೇ ನಮ್ಮ ಐಕ್ಯ ಶಾಪಿಂಗ್ ಏನು ಮಾಡಿದೆ ಅದು ಅಂತ ಹೇಳಿ. ಸೊ ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಆಮೇಲೆ. ಸೊ ಫಸ್ಟ್ ಈ ವ್ಲಾಗ್ನ ಒಂಚೂರು ಕಂಪ್ಲೀಟ್ ಮಾಡಿಬಿಡ್ತೀನಿ, ಆಮೇಲೆ ಈ ಕೆಲಸಗಳನ್ನ ಮಾಡ್ಕೊತೀನಿ. ಇನ್ನು ಈ ಗೌನ್ದೊಂದು ಡೀಟೇಲ್ಸ್ನ ಕೊಡಬೇಕು ನಾನು. ಸೊ ಇದೇ ವ್ಲಾಗಲ್ಲಿ ಕೊಟ್ಬಿಡೋಣ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಸೊ ಈಗ ಇದು ಒಂದು ಗೌನ್ ಡೀಟೇಲ್ಸ್ನ ಶೇರ್ ಮಾಡಿಬಿಡ್ತೀನಿ. ಇನ್ನು ಇದು ನೀವು ನನ್ನ ವ್ಲಾಗ್ಸ್ನ ರೆಗ್ಯುಲರಾಗಿ ಯಾರಾದರೂ ನೋಡ್ತಿದ್ರೆ ಮೇ ಬಿ ನೀವು ನೋಡಿರ್ತೀರ. ಇದು ಅಂದರೆ ಇದು ಆ್ಯಕ್ಚುಲಿ ಸ್ಯಾರಿ. ನನಗೆ ಸೀರೆಗಳಲ್ಲಿ ಈ ಥರ ಗೌನ್ಸು ಡ್ರೆಸ್ಸಸ್ಸು ಕನ್ವರ್ಟ್ ಮಾಡೋದು ಅಂದರೆ ಒಂಥರ ಏನೋ ಗೊತ್ತಿಲ್ಲ, ಖುಷಿ. ಹಾಕ್ಕೊಳ್ಳೋದು ಇಷ್ಟ, ಮಾಡಿಸೋದು ಇಷ್ಟ. ಸೊ ಮಕ್ಕಳಿಗೂ ಮಾಡಿಸ್ತಿರ್ತೀನಿ, ನಾನು ಓಕೆ. ಇನ್ನು ಈ ಸೀರೆ ಬಂದು ಆಲ್ಮೋಸ್ಟ್ ಒಂದು 6 ವರ್ಷನೇ ಆಗಿತ್ತೇನೋ ತಗೊಂಡು. ಉಟ್ಟಿದ್ದೀನಿ, ಸುಮಾರು ಸತಿ ಉಟ್ಟು ನೀರಿಗೆ ಹಾಕಿದ್ದೀನಿ. ಬಟ್ ನನ್ನೇನಂದರೆ
ಈ ತರ ಜಾರ್ಜೆಟ್ ಸ್ಯಾರೀಸ್ ಇರುತ್ತೆ ನೋಡಿ, ಇವೆಲ್ಲ ರೆಗ್ಯುಲರ್ ವೇರ್ ಸ್ಯಾರೀಸ್ ಬರುತ್ತೆ. ಇವನ್ನೆಲ್ಲ ನೀವು ಎಷ್ಟು ಸತಿ ಉಟ್ಕೊಳ್ಳಿ, ಎಷ್ಟು ಸತಿ ಹಾಕ್ಕೊಳ್ಳಿ, ಅದು ಹಳೇದಾಯ್ತು ಅಂತಾನೆ ಅನ್ಸೋದಿಲ್ಲ. ಉಟ್ಟು ನಮಗ್ ಬೇಜಾರಾಗಿರ್ಬೇಕೆ ಹೊರ್ತು ಸೀರೆ ಮಾತ್ರ ಹೊಸ ತರಾನೇ ಇರತ್ತೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ನನ್ಗೆ ಕೆಲವ್ರು ಕೇಳ್ತಾ ಇರ್ತಾರೆ, ನೀವು ಇಷ್ಟೊಂದು ಶಾಪಿಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ, ಎಲ್ಲಿ ಇಟ್ಕೋತೀರಾ, ಯಾವ ತರ ಅದ ಸ್ಯಾರೀಸ್ನೆಲ್ಲ ನೀವು ಇದ್ ಮಾಡ್ತೀರಾ ಅಂತ. ಸೊ ಇದೇ ನಾನು ಮಾಡೋ ಕೆಲಸಗಳು. ಸ್ವಲ್ಪ ದಿನ ಉಟ್ಕೋತೀನಿ, ನನಗೆ ಸಾಕು ಇನ್ನು ಈ ಸೀರೆ ಉಟ್ಟಿದ್ದು ಅಂತ ಹೇಳಿ ಅನ್ಸಿದ್ರೆ ಈ ಥರ ಕನ್ವರ್ಟ್ ಮಾಡಿಬಿಡ್ತೀನಿ. ಸೊ ತುಂಬ ಚೆನ್ನಾಗಿತ್ತು ಇದು. ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಉಟ್ಟಿದ್ದೆ. ಈಗ ಗೌನು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇಲ್ಲೇನು ರೆಡ್ ಕಲರ್ ಫ್ಲವರ್ಸ್ ಬಂದಿತ್ತು, ಅದನ್ನು ಜಸ್ಟ್ ಅವ್ರು ಈ ಥರ ಸಿಂಪಲ್ಲಾಗಿ ಡಿಸೈನ್ ಇಟ್ಬಿಟ್ಟು ಈ ಥರ ಮಾಡಿದ್ದಾರೆ. ಮತ್ತು ನಿಮಗೆಲ್ಲ ಗೊತ್ತೇ ಇರುತ್ತೆ, ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ನಾನು ನೈಟೀಸ್ ಹಾಕ್ಕೊಳ್ಳಲ್ಲ. ಸೊ ನನಗೆ ಇದು ಕಂಫರ್ಟ್ ಅಂತ ಹೇಳಿ ಅನಿಸುತ್ತೆ. ಸೊ ಈ ಥರ ಗೌನ್ಸನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಮನೇಲಿ ಕೆಲಸ ಮಾಡೋಕ್ಕೂ ಕಂಫರ್ಟ್ ಇರುತ್ತೆ, ಓಡಾಡೋಕ್ಕೂ ಕಂಫರ್ಟ್. ಎಲ್ಲಾದರೂ ಹೋಗ್ಬೇಕು ಅಂದರೂ ನನಗೆ ಆರಾಮಾಗಿ ಹೋಗ್ಬೋದು ಈ ಡ್ರೆಸ್ಸಲ್ಲಿ. ಮತ್ತು ಇನ್ನೊಂದು ಏನಂತಂದರೆ, ಮನೆಗೆ ಯಾರಾದರೂ ಸಡನ್ನಾಗಿ ಬಂದರೂ ಅಷ್ಟೇ, ನಮಗೆ ನೈಟೀಸಲ್ಲಿದ್ದಾಗ ನನ್ಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ತುಂಬ ಮುಜುಗರ ಆಗುತ್ತೆ. ಅಂದರೆ ಇವಾಗಲ್ಲ, ಆವಾಗ ನಾನು ಬಾಣಂತನದಲ್ಲಿ ನೈಟಿ ಹಾಕ್ಕೊಂಡ್ರು ನನಗೆ ಯಾರಾದರೂ ಬಂದರೆ, ಇಲ್ಲಾಂದರೆ ಈ ಮಂತ್ಲಿ ಸೈಕಲ್ ಟೈಮಲ್ಲಿ ಹಾಕ್ಕೊಂಡಿದ್ರೆ ಯಾರಾದರೂ ಬಂದುಬಿಟ್ರೆ ನಿಜವಾಗ್ಲೂ ತುಂಬ ಮುಜುಗರ ಫೀಲ್ ಆಗಿಬಿಡ್ತೀನಿ ನಾನು. ಬಟ್ ಇದು ನನಗೆ ಏನು ಅನಿಸಲ್ಲ, ನೋಡೋ ಅವ್ರಿಗೂ ಏನು ಇದಾಗೋದಿಲ್ಲ. ಅದು ನನ್ನ ಒಪಿನಿಯನ್ ಅಷ್ಟೇ. ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಈ ಥರನ ಸ್ಟಿಚ್ ಮಾಡಿಸಿ ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಈ ಒಂದು ಸೀರೆ ನಮ್ಮ ಆರ್ನಿ ಕಲೆಕ್ಷನಲ್ಲಿ ಸಿಗುತ್ತಾ ಅಂತ ಹೇಳಿ ಸ್ಕ್ರೀನ್ಶಾಟ್ ತೆಗೆದು ದಯವಿಟ್ಟು ಆ ನಂಬರ್ಗೆ ಹಾಕಬೇಡಿ. ಈ ಸೀರೆ ಖಂಡಿತ ಇಲ್ಲ, ಬಟ್ ಈ ಥರ ಸ್ಯಾರೀಸ್ ಇದೆ. ಅಂದರೆ ಲೈಕ್ ಈ ಫ್ಯಾಬ್ರಿಕ್ ಏನಿದೆ ಜಾರ್ಜೆಟು ಡೈಲಿ ವೇರ್ ಸ್ಯಾರೀಸು, ಈ ಥರ ಸ್ಯಾರೀಸ್ ತರಿಸಿದ್ದೀನಿ ನಾನು, ನನಗೂ ಪರ್ಸ್ನಲಿ ಇಷ್ಟ ಅಂತ ಹೇಳಿ. ಮತ್ತು ಡಿಸೈನ್ ಈ ಥರ ಇದೆ, ಈ ಥರನೇ ಡಿಸೈನ್ ಆಗಲಿ ಈ ಪೀಸ್ ಆಗಲಿ ಇಲ್ಲ. ಯಾಕಂದರೆ ಇದು ತೊಗೊಂಡಾಗಲೇ 6 ವರ್ಷ ಮೇಲಾಗಿದೆ. ಸೊ ಬೇರೆ ಬೇರೆ ಕಲೆಕ್ಷನ್ಸು ಇದೆ, ಜಾರ್ಜೆಟಲ್ಲಿ ತುಂಬ ಸ್ಯಾರೀಸ್ ಇದೆ. ಇನ್ನೊಂದು ವಿಚಾರ ಹೇಳಬೇಕು, ನಾನು ಎಲ್ಲೂ ಶೇರ್ ಮಾಡಿಲ್ಲ, ಇದು ಒಂದು ಟಾಪಿಕ್ಕು. ನಾನು ಆರ್ನಿ ಕಲೆಕ್ಷನ್ ಸ್ಟಾರ್ಟ್ ಏನಂತ ಮಾಡಿದೆ ಅಂದರೆ, ನನಗೆ ಫಸ್ಟ್ ಇದ್ದಿದ್ದು ಈ ಒಂದು ಐಡಿಯಾನೇ. ನಾನು ಯಾವ ಥರ ಸ್ಯಾರೀಸ್ನಲ್ಲಿ ಡ್ರೆಸ್ಸಸ್ನ ಕನ್ವರ್ಟ್ ಮಾಡ್ತೀನಿ, ಈ ಥರ ಕನ್ವರ್ಟ್ ಮಾಡಿ ನಾನು ಅದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ನನಗೆ. ನಮ್ಮ ಆರ್ನಿ ಕಲೆಕ್ಷನ್ ನನ್ನ ಮೈಂಡಲ್ಲಿ ಇದ್ದಿದ್ದು ಪ್ಲ್ಯಾನೇ ಅದು. ಸ್ಯಾರೀಸಿಂದ ಗೌನ್ಸು, ಇಲ್ಲಾಂದರೆ ಪ್ಲಾಜೋ ಸೆಟ್, ಈಗ ನನ್ನ ಮಕ್ಕಳಿಗೆಲ್ಲ ಸ್ಟಿಚ್ ಮಾಡಿಸ್ತೀನಲ್ವ ಆ ಥರ. ಸೊ ಈ ಥರದ್ದೆಲ್ಲ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದು. ಅದಕ್ಕೆ ನಾನು ತುಂಬ ಹುಡುಕಿದೆ, ನನಗೆ ಬೇಕಾಗಿರೋವಂಥ ಮಾಸ್ಟರ್ಸ್ ಆಗ್ಬೋದು, ಟೈಲರ್ ಆಗಿರ್ಬೋದು, ತುಂಬ ಅದಕ್ಕೋಸ್ಕರ ನಾನು ರಿಸರ್ಚ್ ಎಲ್ಲ ಮಾಡಿದೆ. ಇವಾಗಲೂ ನಾನೇನು ಬಿಟ್ಟಿಲ್ಲ, ಹುಡುಕ್ತಾನೇ ಇದ್ದೀನಿ. ಈಗ ನನ್ನ ಫ್ರೆಂಡ್ ಏನಂದರೆ, ಪಾಪ ಅವ್ರಿಗಂತೂ ಎಲ್ಲರಿಗೂ ಸ್ಟಿಚ್ ಮಾಡಿಕೊಡೋದಕ್ಕೆ ಆಗಲ್ಲ. ಅವ್ರನ್ನೂ ಕೇಳಿದೆ ನಾನು, ನೀವು ಸ್ಟಿಚ್ ಮಾಡಿಕೊಡೋಕ್ಕಾದ್ರೆ ನೋಡಿ, ನಾನು ಅದನ್ನು ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಯಾಕಂದರೆ ನನ್ನ ಫಾಲೋವರ್ಸೇ, ನನ್ನ ಸಬ್ಸ್ಕ್ರೈಬರ್ಸೇ ತುಂಬ ಜನ ಕೇಳ್ತಾರೆ, ಇಷ್ಟಪಡ್ತಾರೆ ಅಂತ ಹೇಳಿ. ಬಟ್ ಅವ್ರ ಪರಿಸ್ಥಿತಿ ನನಗೂ ಗೊತ್ತಿತ್ತು. ಆದರೂ ಒಂದು ಮಾತು ಕೇಳಿದೆ, ಅವ್ರು ಅದೇ ಅಂದರು, ಗೊತ್ತಿದೆ ಅಲ್ವಾ ಪುಷ್ಪ, ಖಂಡಿತ ನನ್ನ ಕೈಲಿ ಆಗೋದೇ ಇಲ್ಲ ಅದು, ನಾನು ನಿಮಗೇನೋ ಒಂದು ಇದ್ರ ಮೇಲೆ ಮಾಡಿಕೊಡ್ತಿದ್ದೀನಿ ಅಷ್ಟೇ ಅಂತ ಹೇಳಿದ್ರು. ಬಟ್ ನನಗೇನಿತ್ತು ಅಂತಂದರೆ, ಬೇರೆ ಯಾರನ್ನಾದರೂ ಅವ್ರ ಥರನೇ ನನಗೆ ಸೆಟ್ ಆಗುವಂಥ ಒಬ್ಬರು ಬೇಕು, ನಾನು ಕೊಡೋ ಡಿಸೈನ್ಸ್ ಪ್ರತಿಯೊಂದು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು ಅನ್ನೋದು ಇತ್ತು. ಅದನ್ನು ಹುಡುಕ್ತಾನೇ ಇದ್ದೀನಿ. ಇನ್ನೂ ನನಗೆ ಯಾರೂ ಕರೆಕ್ಟಾಗಿರೋರು ಸಿಕ್ಕಿಲ್ಲ. ಒಂದು 3-4 ಜನ ಸಿಕ್ಕಿ ನಾನು ಅವ್ರಿಗೆ ಕೊಟ್ಟು ಅವ್ರದ್ದು ಫೇಲ್ ಆಯಿತು. ಅಂದರೆ ನನಗೆ ಆ ಒಂದು ಸ್ಯಾಟಿಸ್ಫೈಡ್ ಆಗಲಿಲ್ಲ, ನಾನೇ ಖುಷಿ ಆಗಲಿಲ್ಲ. ಸೊ ನನಗೆ ಇಷ್ಟ ಇಲ್ಲದೆ ಇರೋದು ನಾನು ನಿಮ್ಗೆ ಹೇಗೆ ಕೊಡೋಕ್ಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಬೇಡ, ಇನ್ನೂ ಹುಡ್ಕೋಣ, ಸಿಗ್ತಾರೆ ಯಾರಾದರೂ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಥರದ್ದು ಮೀಶೋದಲ್ಲೂ ಸಿಗತ್ತೆ. ಬಟ್ ಟು ಬಿ ಆನೆಸ್ಟ್ ಹೇಳ್ತೀನಿ, ಈ ಥರ ಖಂಡಿತ ಇಲ್ಲ. ಯಾಕಂದರೆ ನಾನು ಸಹ ಮೀಶೋದಲ್ಲಿ 1-2 ತರಿಸಿದ್ದೀನಿ. ಫ್ಯಾಬ್ರಿಕ್ ಅಂತೂ ಈ ಥರ ಬರೋದೇ ಇಲ್ಲ. ಮತ್ತು ಒಳಗಡೆ ಲೈನಿಂಗು ಅಷ್ಟೇ, ನಾನು ಫುಲ್ ಕ್ರೇಪಲ್ಲಿ ಹಾಕಿಸ್ತೀನಿ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು. ಮತ್ತು ಇನ್ನೊಂದು ಏನಂತಂದರೆ, ಸ್ಟಿಚ್ಚಿಂಗು ಅಷ್ಟೇ, ನಾನು ಮೀಶೋ ಡ್ರೆಸ್ ಆಗಲಿ ಇದೆಲ್ಲ ತೊಗೊಂಡಿದ್ದೀನಿ. ಆಗಲೇ ನಾನು ನಿಮಗೆ ಹೇಳಿದೆ, ನಾವು ಕಾಸು ಕೊಟ್ಟಂಗೆ ಕಜ್ಜಾಯ ಅಂಥೇಳಿ. ಅದು ಚೆನ್ನಾಗೇ ಇರಲ್ಲ ಅಂತ ನಾನು ಹೇಳಲ್ಲ. ನಾವೇನು ಪೇ ಮಾಡಿರ್ತೀವಿ ಅದಕ್ಕೆ ಅದು ನ್ಯಾಯವಾಗಿ ಬಂದಿರತ್ತೆ. ಈಗ 300, ಈಗ ಈ ಒಂದು ಡ್ರೆಸ್ಸಿಗೆ ನಾನು ಒಂದು 500 ರೂಪಾಯಿ ಪೇ ಮಾಡಿದ್ದೀನಿ ಅಂದರೆ 500 ರೂಪಾಯಿ ಲೆವೆಲ್ಗೆ ಬಂದಿರತ್ತೆ. ಬಟ್ ಈಗ ನಾನು ಹಾಕ್ಕೊಂಡಿರೋದು 500 ರೂಪಾಯಿ
ಆಗೋದೇ ಇಲ್ಲ. ಬಿಕಾಸ್ ಇದು ನೀವು ನೋಡ್ಬೋದು ಔಟ್ಕಮ್ ಹೇಗಿದೆ ಅಂತ ಹೇಳಿ. ಸೊ ಲೈಕ್ ಆ ಥರ ಇರತ್ತೆ. ಹಂಗಾಗಿ ಹುಡುಕ್ತಾ ಇದ್ದೀನಿ, ನೋಡೋಣ. ಒಂದು ವೇಳೆ ಆ ಥರ ಏನಾದರೂ ನನಗೆ ಇಷ್ಟ ಆಗೋರು ಪರ್ಫೆಕ್ಟಾಗಿ ನನ್ನ ಒಂದು ಡಿಸೈನ್ಸ್ ಏನಿದೆ ಅದನ್ನು ಮ್ಯಾಚ್ ಮಾಡೋರು, ಅದನ್ನು ನನಗೆ ಕರೆಕ್ಟಾಗಿ ಮಾಡಿಕೊಡೋರು ಸಿಕ್ಕಿದ್ರೆ ಖಂಡಿತ ನಾನೇನೇನು ಸ್ಟಿಚ್ ಮಾಡಿಸ್ತೀನಿ, ಮಕ್ಕಳಿಗೆ ಏನೇನು ಮಾಡಿಸ್ತೀನಿ ಅದೆಲ್ಲ ನಿಮಗೂ ಸಿಗೋ ಹಾಗೆ ಖಂಡಿತ ಮಾಡೇ ಮಾಡ್ತೀನಿ. ಸೊ ಈ ಥರ ಇತ್ತು. ಇನ್ನೂ ಒಂದು 2-3 ಗೌನ್ಸ್ ಸ್ಟಿಚ್ ಮಾಡಿಸಿದ್ದೀನಿ, ಅದು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಫ್ಲೇರು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ, ತುಂಬ ಕಂಫರ್ಟೇಬಲ್ ಆಗು ಇದೆ ನನಗೆ. ಮತ್ತು ಒಳಗಡೆ ಕಂಪ್ಲೀಟ್ ಕ್ರೇಪ್ ಹಾಕ್ಸಿರೋದ್ರಿಂದ ನಮಗೆ ಟ್ರಾನ್ಸ್ಪರೆಂಟು ಇರಲ್ಲ. ಯೂಶ್ವಲಿ ನಾವೇನಂದರೆ ಜಾರ್ಜೆಟ್ಟೇ ಎಲ್ಲ ನನ್ನ ಕೇಳಿದ್ರೆ ಸ್ಯಾರೀಸಲ್ಲಿ ಯಾವುದೇ ಒಂದು ಲೈಕ್ ಕಂಚಿ, ಬನಾರಸ್ಸು ಆ ಟೈಪ್ಗಾದರೆ ನಾವು ಕಾಟನ್ಗೆ ಹೋಗ್ಬೋದು. ಬಟ್ ಈ ಥರ ಜಾರ್ಜೆಟು, ಶಿಫಾನು, ಇಲ್ಲ ಅಂದರೆ ನೀವು ಲೆನಿನು, ಈ ಥರ ಏನೇ ಒಂದು ಸ್ಟಿಚ್ ಮಾಡಿಸಿದ್ರು ಕ್ರೇಪ್ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಸೊ ಈ ಥರ ಆಯಿತು. ಇನ್ನು ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಂಪ್ಲೀಟಾಗಿ ನನ್ನ ವ್ಲಾಗ್ನ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.